ಬೇಡ ಬೇಡ, ದೇವ್ರ ಹತ್ರ ರಾಜಕೀಯ ಮಾಡಿರೋ ಏನೇನೋ ಆಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಇದು ಬೇಡ. ನಮ್ದು ತಂದು ಅನ್ನೋದು ಎರಡು ದೇವ್ರು ಒಂದೇ ಅನ್ನೋದನ್ನ ಯಾರು ನೋಡ್ತಾರೋ ಅವ್ರು ಉದ್ಧಾರ ಆತಾರೆ. ಈಗ ಹಿಂದೆಗಡೆ ಟ್ಯಾಂಕ್ ಇಕ್ಕೊಳಕ್ ನೀರಿಲ್ಲ ನೋಡ್ರಿ, ಅಲ್ಲಿ ನೋಡಿ ಅಲ್ವ ಒಂದ್ಸತಿ ಬನ್ನಿ ನೋಡಿ. ಹಿಂಗೆ ಇಕ್ಕೊಂಡಿದ್ದೀನಿ ಡ್ರಮ್ಗಳು. ಆ ತಾಯಿಗೆ ನೋಡ್ರಿ ಒಂದ್ ಕೊಳ ಇಲ್ಲ. ತೊಟ್ಟಿ ಅಲ್ಲಿ ಮಾಡಿಸಿದೀನಿ, ಅಲ್ಲಿ ಆಚೆ ಕಡೆ ನೋಡಿಸ್ತೀನಿ ನಿಮ್ಗೆ. ಅಲ್ಲಿ ತೊಟ್ಟಿ ಮಾಡಿಸಿದೀನಿ. ಹಿಂದೆಗಡೆ ಒಂದ್ ಟ್ಯಾಂಕ್ ಇಟ್ಕೊಂಡು ಯಮನ ನೀರ್ ಬರೋಂಗ್ ಮಾಡ್ಬೇಕು. ಅದಕ್ಕೆ ಅಡ್ಡಿ ಆತಂಕ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಎಲ್ಲಾರ್ಗು ತಿಳಿಸಿ ಈ ತಾಯಿಗೆ ನೀರ್ ಬೀಳೋ ತರ ಮಾಡುವಂತ ಜವಾಬ್ದಾರಿ ಆ ತಾಯಿ ಅವ್ರಿಗೆಲ್ಲ ಮನ್ಸ್ಕೊಡ್ಲಿ. ಖಂಡಿತವಾಗ್ಲು ದೊಡ್ಡಮ್ಮ ಮುತ್ಯಾಲಮ್ಮ ಅಂದ್ರೆ ಈ ದೊಡ್ಡಬಳ್ಳಾಪುರಕ್ಕೆ ಎರಡು ಕಣ್ಣಿದ್ದಂಗೆ. ಮುತ್ಯಾಲಮ್ಮನೇ ಅಂತ ಅನ್ಬಾರ್ದು, ದೊಡ್ಡಮ್ಮ ಮುತ್ಯಾಲಮ್ಮ ಅಂತ ಪ್ರತಿಯೊಬ್ರು ಅಂದ್ರೇನೆ. ಅರ್ಥ ಆಯ್ತಾ? ಈ ತಾಯಿ ಇದ್ರೆ ಆ ತಾಯಿ, ಆ ತಾಯಿ ಇದ್ರೆ ಈ ತಾಯಿ. ನಮಸ್ಕಾರ, ನನ್ನ ಹೆಸರು ಡಿ.ಎನ್. ಹರೀಶ್ ಬಾಬು ಅಂತ. ನಾನು ಈ ಶಾಂತಿನಗರದ ನಿವಾಸಿ ಹಾಗೂ ಈಗ ಕುರುಬಳ್ಳಿ ಅರಣ್ಯ ಹಂತದಲ್ಲಿ ಇದ್ದೀನಿ. ನಾವು ಈ ತಾಯಿ ಸೇವೆನ 45 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆಗಡೆ ನಮ್ಮ ಅಜ್ಜಿಯವ್ರು ಮಾಡ್ತಾ ಇದ್ರು, ಅವ್ರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ರು. ಇತಿಹಾಸ ಏನಪ್ಪ ಅಂದ್ರೆ ಈ ತಾಯಿದು, ಇದು ಮುತ್ತಲಮ್ಮ ದೊಡ್ಡಮ್ಮಂದು ಎರಡು ದೇವಸ್ಥಾನನೂ ಅವಾಗ ಒಂಥರ ಮಂಟಪ ಇದ್ದಂಗೆ. ಇಲ್ಲಿ ಹುತ್ತ ಇತ್ತು, ಅಲ್ಲಿ ಮಂಟಪ ಇತ್ತು. ಅವಾಗ ಮಂಟಪ ಇದ್ದಾಗ ಅವಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಇಲ್ಲೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಏನಾಗೋಯ್ತು, ಬಂದವರು ಹೋದವರು ಇಲ್ಲಿ ಹಾಲು ಮೊಸರು ಮತ್ತೊಂದು ಸೀರೆಗಳು ಎಲ್ಲ ಕಟ್ತಾ ಇದ್ರು, ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಅದಕ್ಕೆ ಏನಾನ ಇಲ್ಲಿ ನೋಡ್ಕೊಳೋದಕ್ಕೆ ಅಂತ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳಕ್ಕೆ ಅಂತೇಳಿ ನಮ್ಮ ಅಜ್ಜಿ ತಾತನೋ ನಮ್ಮ ಮುತ್ತಾತನೋ ಇಕ್ಕಿದ್ದಾರೆ. ಅವ್ರ ಮುಖಾಂತರವಾಗಿ ಅವ್ರು ಮಾಡ್ಕೊಂಬಂದು ಆಮೇಲೆ ಅವ್ರಿಗೆ ಯಾರೋ ಹಿಂಗೆ ದೊಡ್ಡ ಮನೆಯವರು ಅಂತ ನಮ್ಮ ಸಂಬಂಧಿಕರೇನೆ ಅವರು ಇಲ್ಲೇ ನೀವೇ ಮಾಡ್ಕೊಳ್ರಮ್ಮ ಅಂತ ಹೇಳಿದಕ್ಕೆ ಅವರೇ ಮಾಡ್ಕೊಂಡು ನಮ್ಮ ತಾತೆ ಅಜ್ಜಿ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಸೇವೆ ಮಾಡ್ಕೊಂಡಿದ್ರು. ನಮ್ಮ ತಂದೆಗೆ ಅಮ್ಮ ಹೋಯ್ತು. ನಮ್ಮ ತಂದೆನೂ ಇಲ್ಲಿ ಮೊಸರು ಹಾಲು ಒಯ್ದಿದ್ದಕ್ಕೆ ನಮ್ಮ ತಾತಿಯವ್ರ ಅಜ್ಜಿನೇ ಒಂಚೂರು ಇವ್ರನ್ನೆಲ್ಲ ಹಿಡಿದು ಒಂಚೂರು ಗೋಪುರ ಥರ ಮಾಡಿ ಎಲ್ಲ ಮಾಡಿಕೊಂಡು ಅವಾಗ ಯಾವ ತಾಯಿಗೆ ಪೂಜೆ ಮಾಡ್ಕೊಂಡು ಇದ್ರು. ಹೊಟ್ಟೆಪಾಡು ನಡೆಸ್ಕೊಂಡು ಜೀವನ ಮಾಡ್ಕೊಂಡು ಬಂದರು. ಆಮೇಲೆ ಅವ್ರ ಕೈನಾಗ ಆಗಲಿಲ್ಲ. ನಮ್ಮ ದೊಡ್ಡಜ್ಜಿರ್ ಚಿಕ್ಕಬ್ದಿರ್ 4 ಜನ. 1980ರಲ್ಲಿ ನಮ್ಮ ಅಜ್ಜಿ ತಾತಂಗೆ ಸ್ವಲ್ಪ ವಯಸ್ಸಾಯಿತು. ಅವ್ರು ಮಾಡೋಕ್ಕಾಗಲಿಲ್ಲ. ಆವಾಗ ಯಾರು ಮಾಡ್ದಿರೋ ಇರೋದಕ್ಕೆ ನಾವು ಅಲ್ಲಿದ್ದೀವಿ, ನಾವು ಇಲ್ಲಿದ್ದೀವಿ ಅಂದಿದ್ದಕ್ಕೆ ನಮ್ಮ ತಾಯಿಗೆ ಬಿಟ್ಕೊಟ್ರು. ನಮ್ಮ ತಾಯಿ 1979ರಿಂದ ನಮ್ಮ ತಾಯಿ ಮಾಡ್ಕೊಂಬಂದಿರೋದು. ಇವಾಗ್ಗೆ ಎಷ್ಟು ವರ್ಷ ಅಂತ ನೀವೇ ಲೆಕ್ಕ ಹಾಕೊಂಬಿಡಿ. ಅವತ್ತಿನಿಂದ ಇವತ್ತಲೂ ನಮ್ಮ ತಾಯಿ ಮಾಡಿದ್ದಾರೆ. ನಮ್ಮ ತಾಯಿ ಕೈನಾಗ ಸ್ವಲ್ಪ ಆಗದಿರೋ ಇರೋದಕ್ಕೆ ನಾನು ಬಂದಿದ್ದೀನಿ ಈ ತಾಯಿ ಸೇವೆ ಮಾಡೋದಕ್ಕೆ. ಇದು ಈ ತಾಯಿ ಇತಿಹಾಸ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ದೊಡ್ಡಮ್ಮ ಮುತ್ಯಾಲಮ್ಮ ಅಂದ್ರೆ ಈ ದೊಡ್ಡಬಳ್ಳಾಪುರಕ್ಕೆ ಎರಡು ಕಣ್ಣಿದ್ದಂಗೆ. ಮುತ್ಯಾಲಮ್ಮನೇ ಅಂತ ಅನ್ಬಾರ್ದು, ದೊಡ್ಡಮ್ಮ ಮುತ್ಯಾಲಮ್ಮ ಅಂತ ಪ್ರತಿಯೊಬ್ರು ಅಂದ್ರೇನೆ. ಅರ್ಥ ಆಯ್ತಾ? ಈ ತಾಯಿ ಇದ್ರೆ ಆ ತಾಯಿ, ಆ ತಾಯಿ ಇದ್ರೆ ಈ ತಾಯಿ. ಎರಡು ಕಣ್ಣಿದ್ದಂಗೆ. ಈ ಕಣ್ ಬೇಕಾ, ಈ ಕಣ್ ಬೇಕಂದ್ರೆ ಯಾಕೆ ಕಣ್ಬೇಕು? ಅದಕ್ಕೆ ಹೇಳ್ತಾ ಇದ್ದೀನಿ. ಅವರು ಹೇಳಿದ್ರು 300 ವರ್ಷ ಅಂತ. 300 ವರ್ಷದ ಹಿಂದೆಯಿಂದ ಕತೆ ಐತೆ ಈ ಅಮ್ಮಂದು. ಅರ್ಥ ಆಯ್ತಾ? ಅಂದ್ರೆ ಇದು ಈ ದೊಡ್ಡಮ್ಮನ ದೇವಸ್ಥಾನ ಮಾತ್ರ ಗೌರ್ಮೆಂಟ್ ಜಾಗ. ಅದಕ್ಕೆ ಪ್ರೂಫ್ ಸಮೇತ ಇದೆ ನನ್ನ ಹತ್ರ. ಯಾರ್ದು ಸೊತ್ತಲ್ಲ ಇದು. ನೋಡ್ರಿ, ಪ್ರೂಫ್ ಸಮೇತ ಕೊಡ್ತೀನಿ. ಅರ್ಥ ಆಯ್ತಾ? ನೋಡ್ಬಿಡಿ, ಇದು ಅವ್ರ ಮಾತಲ್ಲಿ ಹೇಳಿರ್ಬೋದು, ನಾನು ಪ್ರೂಫ್ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ನಾವು ಸೇವೆ ಮಾಡ್ಕೊಂಡಿದ್ದೀವಿ. ಆ ಅಮ್ಮನನ್ನ ಸೇವೆ ಮಾಡ್ಕೊಂಡು 4 ಜನ ಹಾಕಿರೋದ್ರಾಗ ಜೀವನ ಮಾಡ್ಕೊಂಡು ಆ ಅಮ್ಮನಿಗೂ 4 ಜನದ ಹತ್ರ ಭಿಕ್ಷೆ ಎತ್ತಿ ಆ ಅಮ್ಮನ ಸೇವೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಈಗ ಹಿಂದೆಗಡೆ ಟ್ಯಾಂಕ್ ಇಕ್ಕೊಳಕ್ ನೀರಿಲ್ಲ ನೋಡ್ರಿ, ಅಲ್ಲಿ ನೋಡಿ ಅಲ್ವ ಒಂದ್ಸತಿ ಬನ್ನಿ ನೋಡಿ. ಹಿಂಗೆ ಇಕ್ಕೊಂಡಿದ್ದೀನಿ ಡ್ರಮ್ಗಳು. ಆ ತಾಯಿಗೆ ನೋಡ್ರಿ ಒಂದ್ ಕೊಳ ಇಲ್ಲ. ತೊಟ್ಟಿ ಅಲ್ಲಿ ಮಾಡಿಸಿದೀನಿ, ಅಲ್ಲಿ ಆಚೆ ಕಡೆ ನೋಡಿಸ್ತೀನಿ ನಿಮ್ಗೆ. ಅಲ್ಲಿ ತೊಟ್ಟಿ ಮಾಡಿಸಿದೀನಿ. ಹಿಂದೆಗಡೆ ಒಂದ್ ಟ್ಯಾಂಕ್ ಇಕ್ಕೊಂಡು ಯಮನ ನೀರ್ ಬರೋಂಗ್ ಮಾಡ್ಬೇಕು. ಅದಕ್ಕೆ ಅಡ್ಡಿ ಆತಂಕ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಎಲ್ಲಾರ್ಗು ತಿಳಿಸಿ ಈ ತಾಯಿಗೆ ನೀರ್ ಬೀಳೋ ತರ ಮಾಡುವಂತ ಜವಾಬ್ದಾರಿ ಆ ತಾಯಿ ಅವ್ರಿಗೆಲ್ಲ ಮನ್ಸ್ಕೊಡ್ಲಿ. ಎಲ್ಲಾರು ಹ್ಞೂ ಅಂತಾರೆ, ಹಿಂದೂ ಕೊಡತಾರೆ. ಹ್ಞೂ ಅಂತಾರೆ, ಹಿಂದೆಗಡೆ ಒಂದ್ ಮಾಡ್ತಾರೆ. ಬೇಡ ಬೇಡ, ದೇವ್ರ ಹತ್ರ ರಾಜಕೀಯ ಮಾಡಿರೋ ಏನೇನೋ ಆಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಇದು ಬೇಡ. ನಮ್ದು ತಂದು ಅನ್ನೋದು ಎರಡು ದೇವ್ರು ಒಂದೇ ಅನ್ನೋದನ್ನ ಯಾರು ನೋಡ್ತಾರೋ ಅವ್ರು ಉದ್ಧಾರ ಆತಾರೆ. ಅರ್ಥ ಆಯ್ತಾ? ಎರಡು ದೇವ್ರು ಒಂದೇ. ಅರ್ಥ ಆಯ್ತಾ? ನಾನು ತಿಳ್ಕೊಂಡಿದ್ದೀನಿ, ನೀವು ತಿಳ್ಕೊಂಡ ಇಲ್ದವ್ರು ತಿಳ್ಕೊಂಡ್ಲಿ. ನಾನು ತೊಂದರೆ ಕೊಡೋರ್ಗೆ ಆ ತಾಯಿನೇ ನೋಡ್ಕೊಂಡ್ಲಿ.